ವಕೀಲರ ರಕ್ಷಣಾ ಕಾಯ್ದೆ ಜಾರಿಗೆ ಒತ್ತಾಯವನ್ನ ಮಾಡಿ ಬೆಂಗಳೂರು ವಕೀಲರ ಸಂಘದಿಂದ ಬೃಹತ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ವಿಧಾನಸೌಧದ ಮುತ್ತಿಗೆಗೂ ಪ್ರಯತ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೆಆರ್ ಸರ್ಕಲ್ನಲ್ಲಿ ವಕೀಲರನ್ನ ತಡೆಯುವಂತಹ ಕೆಲಸ ಆಯಿತು. ಆಗ ನಡೆದಿದ್ದೇನು, ಬ್ಯಾರಿಕೇಡ್ಗಳನ್ನ ದೂಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡಿದ್ರು. ಮಹಿಳಾ ವಕೀಲರು ಹಾಗೂ ಖಾಕಿ ನಡುವೆ ಆಗ ಫುಲ್ ಕಿರಿಕಾಗುತ್ತೆ. ಏಕವಚನದಲ್ಲಿ ಪೊಲೀಸರಿಗೆ ಮಹಿಳಾ ವಕೀಲರು ಆವಾಜ್ ಹಾಕಿದ್ದಾರೆ. ಮುಟ್ಟಿದ್ರೆ ಹುಷಾರ್ ಅಂತ ಆವಾಜ್ ಹಾಕಿದ್ದಾರೆ. ಮಹಿಳಾ ವಕೀಲರು ಏಕವಚನದಲ್ಲಿ ಪೊಲೀಸರಿಗೆ ಈ ರೀತಿಯಾಗಿ ಆವಾಜ್ ಹಾಕಿರೋದು. ಕೆಆರ್ ಸರ್ಕಲ್ ಬಳಿ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ ಖಾಕಿ. ಬ್ಯಾರಿಕೇಡ್ ಮೇಲೇನೆ ಹತ್ತೋದಕ್ಕೆ ಮಹಿಳಾ ವಕೀಲರು ಪ್ರಯತ್ನ ಪಡ್ತಾರೆ. ಕೆಲ ವಕೀಲರನ್ನ ಖಾಕಿ ಪಡೆ ವಶಕ್ಕೆ ಪಡೆದಿದೆ. ಬ್ಯಾರಿಕೇಡ್ ಹತ್ತಿ ಮುತ್ತಿಗೆಗೂ ಯತ್ನ ಮಾಡಿರುವ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ನಲ್ಲಿ ಅವರನ್ನ ತುಂಬಿಸಿ ವಶಕ್ಕೆ ಪಡೆದಿದೆ ಖಾಕಿ. ಅವರನ್ನು ವಶಕ್ಕೆ ಪಡೆದ ನಂತರ ಅವರನ್ನ ಈಗ ಕರ್ಕೊಂಡು ಹೋಗಲಾಗಿದೆ. ಈಗ ವಕೀಲರ ಸಂಘ ರ್ಯಾಲಿ ಮಾಡಿರುವಂಥದ್ದು. ಮತ್ತೊಂದೆಡೆ ಮಹಿಳಾ ವಕೀಲರಲ್ಲಿ ಬ್ಯಾರಿಕೇಡ್ಗಳನ್ನ ಹತ್ತಿ ಅಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಟ್ಟಿರುವ ದೃಶ್ಯಗಳನ್ನು ನೋಡಬಹುದು. ನಾವು ವೃತ್ತಿ ಮಾಡ್ತಾ ಇರ್ತೀವಿ, ಏನಂತಾರೆ ಕಾನೂನು ಪರವಾಗಿ ಹೋರಾಟ ಮಾಡ್ತಾ ಇರ್ತೀವಿ. ಅದನ್ನ ಕೆಲವರು ಸಹಿಸಕ್ಕಾಗದೆ ನಮ್ಮ ಮೇಲೆ ದೌರ್ಜನ್ಯ, ಹಲ್ಲೆ, ದಬ್ಬಾಳಿಕೆ ಇವೆಲ್ಲ ಮಾಡ್ತಾ ಇರ್ತಾರೆ. ಈ ಒಂದು ಕಾರಣಕ್ಕೋಸ್ಕರ ನಾವು ವಕೀಲರ ರಕ್ಷಣಾ ಕಾನೂನು ಜಾರಿಗೆ ಬರಬೇಕು ಅಂತ ಸರ್ಕಾರನ ಒತ್ತಾಯ ಮಾಡ್ತಾ ಇದೀವಿ. ಈಗ ಬೇರೆಯವ್ರಿಗೆಲ್ಲ ಇವರು ಕಾನೂನು ರೂಪಿಸ್ಬಿಟ್ಟು ನಮ್ಗೆ ಯಾಕೆ ಇವರು ಜಾರಿಗೆ ತರ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಅಷ್ಟೇ. ಅಂದ್ರೆ ನಾವು ಭಯಭೀತಿ ಇಲ್ಲದೇನೆ ನ್ಯಾಯಾಲಯದಲ್ಲಿ ನ್ಯಾಯ ಒದಗಿಸಬೇಕಾದ್ರೆ ಸಾಮಾನ್ಯ ಜನರಿಗೆ ನಮಗೆ ಆದಂತ ಒಂದು ರಕ್ಷಣೆ ಬೇಕು. ನಾವು ನಮಗಾಗಿ ರಕ್ಷಣೆ ಕೇಳ್ತಾ ಇಲ್ಲ. ನಮಗೆ ರಕ್ಷಣೆ ಸಿಕ್ಕಿದ್ರೆ ದೇಶ ರಕ್ಷಣೆವಾಗಿರ್ತದೆ ಮತ್ತು ಸುಭಿಕ್ಷವಾಗಿರ್ತದೆ ಅಂತ ಒಂದು ಉದ್ದೇಶದಿಂದ, ಒಂದು ತುಂಬಾ ವಿಶಾಲವಾದಂತ ಉದ್ದೇಶದಿಂದ ನಾವು ಈ ರಕ್ಷಣಾ ಕಾಯ್ದೆ ಕೇಳ್ತಾ ಇರೋದು. ನ್ಯಾಯ ದೇಗುಲದ ಬಾಗಿಲು ಸರ್ವರಿಗೂ ಮುಕ್ತವಾಗಿ ತೆರೆದಿಲ್ಲವೇ? ನ್ಯಾಯದಾನ ವ್ಯವಸ್ಥೆಯಲ್ಲಿ ಬೆಂಚ್ ಬಾರ್ಗಳು ಸಹಭಾಗಿಗಳಲ್ಲವೇ? ಹಾಗಾದರೆ ಬೆಂಚ್ಗಳಿಗಿರುವ ರಕ್ಷಣೆ ಬಾರ್ಗಳಿಗೇಕಿಲ್ಲ? ನಮಗೆ ಬೇಡ ಶಾಸನ ಸಭೆ ಸದಸ್ಯರುಗಳಿಗಿರುವ ಎಲ್ಲಾ ಸವಲತ್ತುಗಳು, ನಮಗೆ ಬೇಡ ಎಂಪಿ ಎಂಎಲ್ಎಗಳಿರುವ ಎಲ್ಲಾ ಸವಲತ್ತುಗಳು. ಆದರೂ ಇರಲಿ ಕನಿಷ್ಠ ಕಾನೂನುಗಳು, ವಕೀಲರನ್ನು ಸಂರಕ್ಷಿಸುವ ಕಾಯ್ದೆಗಳು.